ಹಲೋ ಎವ್ರಿವನ್. ಸೊ ಎಲ್ಲರಿಗೂ ಮೇಲ್ದು ಡಿ ವಿ ಬಂದಿದೆ ಅಂತ ಅನ್ಕೋತೀನಿ. ನಂದು 24th ಇದೆ ವೆನ್ಯೂ ಬಳ್ಳಾರಿ. ನಿಮ್ಮದು ಸೇಮ್ ಡೇಟ್ ಇದ್ದರೆ ಕಮೆಂಟ್ ಮಾಡಿ ಅಥವಾ ಬೇರೆ ಡೇಟ್ ಇದ್ರೂ ಕಮೆಂಟ್ ಮಾಡಿ. ಸೊ ಇವತ್ತು ನಾವು ಡಿ ವಿಲಿ ಏನೇನು ಬಂದಿತ್ತು ಅದನ್ನು ಐ ಆಮ್ ಜಸ್ಟ್ ಶೋಯಿಂಗ್ ದ್ಯಾಟ್. ಅದು ಒಂದು 57 ಪೇಜ್ ಪಿ ಡಿ ಎಫ್ ಏನೋ ಬಂದಿದೆಯಲ್ಲ, ಸೊ ಅದನ್ನು ನಾನು ಫಿಲ್ ಮಾಡಿದ್ದೀನಿ ನನಗೆ ಗೊತ್ತಿರೋಷ್ಟು. ಸೊ ಅದನ್ನು ನಾನು ಐ ಆಮ್ ಟ್ರೈಂಗ್ ಟು ಟೆಲ್ ಯು ವಾಟ್ ಆ್ಯಂಡ್ ಆಲ್ ಐ ಹ್ಯಾವ್ ಫೇಲ್ಡ್ ಸೊ ದ್ಯಾಟ್ ಇಟ್ ಕ್ಯಾನ್ ಹೆಲ್ಪ್ ಯು. ಸೊ ನನಗೂ ಇದರಲ್ಲಿ ತುಂಬ ಡೌಟ್ಸ್ ಇದೆ. ಡೌಟ್ಸ್ ಇದ್ದಿದ್ದೆಲ್ಲ ಹೇಳ್ತೀನಿ. ಅದನ್ನೇನಾದರೂ ನೀವು ಫಿಲಪ್ ಮಾಡಿದರೆ ಹೆಲ್ಪ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಸೊ ಲೆಟ್ಸ್ ಗೋ ಥ್ರೂ ದಿಸ್ ಪಿ ಡಿ ಎಫ್. ಸೊ ಫಸ್ಟ್ ಒಂದು ನಮಗೆ 57 ಪಿ ಡಿ ಎಫ್ ಕಳಿಸಿದ್ರು. ಅದರಲ್ಲಿ ಫಸ್ಟ್ ಪೇಜಲ್ಲೇ ವಿ ಗೆಟ್ ಟು ಸಿ ದ ಬಯೋಡೇಟಾ ಫಾರ್ಮ್. ಇದರಲ್ಲಿ ಏನು ಕೇಳಿದ್ದಾರೆ ಅಂದರೆ, ಇದು ಒರಿಜಿನಲ್ ನಾವು ಫಿಲ್ ಮಾಡಬೇಕು. ನೆಕ್ಸ್ಟ್ ಒಂದು ಫೋಟೋ ಕಾಪಿ ಅಂದರೆ ಇದ್ರದ್ದೇ ಒಂದು ಜೆರಾಕ್ಸ್, ಬಯೋಡೇಟಾ ಫಾರ್ಮ್ದೊಂದು ಜೆರಾಕ್ಸ್ ಬೇಕು ನಮಗೆ. ಸೊ ದಿಸ್ ಟು ವಿ ಹ್ಯಾವ್ ಟು ಕ್ಯಾರಿ. ಸೊ ಇದರಲ್ಲಿ ಏನಿಲ್ಲ ಬೇಸಿಕ್ ಡೀಟೇಲ್ಸ್ ಇದೆ, ಲೈಕ್ ನೇಮ್ಸ್ ಕೇಳಿದ್ದಾರೆ, ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ, ಪ್ಲೇಸ್ ಆಫ್ ಬರ್ತ್, ನೇಟಿವ್ ಪ್ಲೇಸು, ತಾಲೂಕ್, ಸ್ಟೇಟಸ್ಸು, ನೀವು ಮದುವೆ ಆಗಿದ್ದರೆ ಅದ್ರದ್ದು ಸ್ಟೇಟಸ್ ಸಿಂಗಲ್ಲ ಮ್ಯಾರಿಡಾ ಅದು ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಫಾದರ್ಸ್ ನೇಮ್ ಇದೆ, ನ್ಯಾಷನಾಲಿಟಿ, ಕೆಟಗರಿ, ಅಡ್ರೆಸ್ ಇದೆ. ನೆಕ್ಸ್ಟ್ ಸೆಕೆಂಡ್ ಪೇಜಲ್ಲಿ ಅದೇ ಸೇಮ್ ಕ್ಯಾಸ್ಟ್ ಬಗ್ಗೆನೇ ಇದೆ. ದೆನ್ ಎಕ್ಸ್ ಸರ್ವಿಸ್ ಮ್ಯಾನ್ದು ಡಿಸೆಬಿಲಿಟಿ ಅದೆಲ್ಲ ಇದೆ. ಇದ್ದರೆ ಎಸ್ ಅಂತ ಬರೀರಿ, ಇಲ್ಲಾಂದರೆ ನೋ ಅಂತ ಬರೀರಿ ಅಷ್ಟೇ. ಸೊ 11th ಕಾಲಮ್ ಪ್ರೀ ಎಕ್ಸಾಮಿನೇಷನ್ದು ಟ್ರೈನಿಂಗ್ ಏನಾದ್ರು ತೊಗೊಂಡಿದ್ರೆ ಅಂತ ಹೇಳಿದರೆ ಇದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. 12th ಪೇಜ್ ಬಂದು ನಿಮ್ಮ ಮೇಲೆ ನಿಮ್ಮ ಫ್ಯಾಮಿಲೀಲಿ ಯಾರಾದರೂ ಡಿಪೆಂಡ್ ಆಗಿದ್ದಾರೆ, ಲೈಕ್ ಪೇರೆಂಟ್ಸ್, ಸಿಬ್ಲಿಂಗ್ಸ್, ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಸೊ ಎಸ್ ಅಂತ ಹಾಕಿದ್ಮೇಲೆ ಯಾರ್ಯಾರು ಡಿಪೆಂಡ್ ಆಗಿದ್ರೆ, ಲೈಕ್ ಯುವರ್ ಪೇರೆಂಟ್ಸ್, ಸಿಬ್ಲಿಂಗ್ಸ್, ಅವ್ರದ್ದೆಲ್ಲ ಹೆಸರು ಬರೀರಿ. ಅವ್ರು ನಿಮ್ಗೆ ಏನಾಗಬೇಕು, ಏಜ್, ರಿಲೇಷನ್ಶಿಪ್ ಅದೆಲ್ಲ ಬರೆದು ಅವ್ರ ಮೊಬೈಲ್ ನಂಬರ್ ಹಾಕಿ ಅಷ್ಟೇ. ಈ ಪೇಜಲ್ಲಿ ಏನೂ ಜಾಸ್ತಿ ಇಲ್ಲ. ಮೀನ್ಸ್ ಕಾಲಮ್ ಬಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ಕೇಳಿದ್ದಾರೆ. ಅದೇ ನಿಮ್ಮ 10th ಬರೀರಿ, ಯಾವ ಸ್ಕೂಲು, ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಅವ್ರು ಫಿನಿಶ್ ಆಗಿದ್ದು ಆ ಕಾಲಮ್ ಕೇಳಿದರೆ ಅದನ್ನು ಬರೀರಿ. ನೆಕ್ಸ್ಟ್ ಪ್ರಿನ್ಸಿಪಲ್ ಆ್ಯಂಡ್ ಆಪ್ಷನಲ್ ಸಬ್ಜೆಕ್ಟ್ ಸ್ಟಡೀಡ್. ಇದರಲ್ಲಿ ಅವು ತುಂಬ ಸಬ್ಜೆಕ್ಟ್ಸ್ ಇದೆ, ಅದ್ರ ಬಟ್ ಸ್ಪೇಸ್ ಮಾತ್ರ ಇಷ್ಟೇ ಇದೆ. ನಾನು ಏನು ಬರೀಬೇಕು ಅಂತ ಬಿಟ್ಟಿದ್ದೀನಿ, ಕೇಳಿ ಬರೆದ್ರೆ ಆಯಿತು ಅಲ್ಲಿ ಆ ಟೈಮಲ್ಲಿ ಅಂತ ಇದೊಂದು ಬಿಟ್ಟಿದ್ದೆ. ಸೊ ನಂಬರ್ ಆಫ್ ಅಟೆಂಪ್ಟ್ಸಲ್ಲಿ 0 ಅಟೆಂಪ್ಟ್ಸ್, ಬಿಕಾಸ್ ಫಸ್ಟ್ ಅಟೆಂಪ್ಟಲ್ಲಿ ಎಲ್ಲರೂ ಪಾಸ್ ಆಗಿರ್ತೀವಲ್ಲ. ಸೊ ಮೇ ಬಿ ನಂಬರ್ ಆಫ್ ಅಟೆಂಪ್ಟ್ಸ್ 0 ಬರೀಬೇಕಂತ ಅನಿಸುತ್ತೆ, ನನಗೂ ಅಷ್ಟು ಎಕ್ಸಾಕ್ಟ್ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ದೆನ್ ಇಲ್ಲಿ ಕ್ಲಾಸು, ರ್ಯಾಂಕು, ಅದೇ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅದು ಕೇಳಿದರೆ. ನೆಕ್ಸ್ಟ್ ಪರ್ಸೆಂಟೇಜ್ ಕೇಳಿದರೆ. ನಿಮ್ಗೆ ಏನಾದರೂ ಸ್ಕೂಲ್ ಕಾಲೇಜಲ್ಲಿ ಪ್ರೈಸಸ್ಸು ಅಥವಾ ಸ್ಕಾಲರ್ಶಿಪ್ಸ್ ಏನಾದರೂ ಬರ್ತಿದ್ರೆ ಅದನ್ನು ಮೆನ್ಷನ್ ಮಾಡಿ ಅಷ್ಟೇ. 13th ಕಾಲಮಲ್ಲಿ ಕನ್ನಡ ಸ್ಟಡಿಡ್ ಅದು ಪ್ರೂಫ್ ಕೇಳಿದ್ದಾರೆ. ಇದಕ್ಕೆ ದೇ ಹ್ಯಾವ್ ಆಸ್ಡ್ 10th ಸ್ಟ್ಯಾಂಡರ್ಡ್ SSLC ಮಾರ್ಕ್ಸ್ಗಳನ್ನ ನೀವು ಕ್ಯಾರಿ ಮಾಡಿದರೆ ಆಯಿತು ಅಷ್ಟೇ. ಅಥವಾ ನೀವು PUC ಓದಿದ್ರೆ ಅದೂ ನಡೆಯುತ್ತೆ, ಅಥವಾ ಗ್ರ್ಯಾಜುಯೇಷನ್ ಲೆವೆಲಲ್ಲಿ ನೀವು ಕನ್ನಡನ ಆ್ಯಸ್ ಅ ಮೀಡಿಯಮ್ ಆಗಿ ತೊಗೊಂಡಿದ್ರೆ ಅದು ಕೂಡ ಇಟ್ ಈಸ್ ವ್ಯಾಲಿಡ್. ದೆನ್ 14th ಕಂಪ್ಯೂಟರ್ದು ಡೀಟೇಲ್ಸ್ ಕೇಳಿದ್ದಾರೆ. ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿರೋದ್ರಲ್ಲಿ ಎಲ್ಲ ಬರ್ತಿದ್ರೆ ಎಸ್ ಹಾಕಿ, ಇಲ್ಲಾಂದರೆ ಇಟ್ಸ್ ಓಕೆ, ಏನೋ ಇದು ಮಾಡೋಕ್ಕೆ ಹೋಗ್ಬಿಡಿ ಜಾಸ್ತಿ. ನಾನು ಆ್ಯಕ್ಚುಲಿ ಡೀಟೇಲ್ಸ್ ಆಫ್ ಕಂಪ್ಯೂಟರ್ ಕೋರ್ಸ್ ನಾಲೆಜಲ್ಲಿ ಜಸ್ಟ್ ಬೇಸಿಕ್ ಅಂತ ಬರ್ದಿದ್ದೀನಿ. ನಂಗೆ ಗೊತ್ತಿಲ್ಲ ಅದನ್ನು ಬರಿಬೋದೋ ಇಲ್ಲ ಅಂತ. ಜಸ್ಟ್ ನಾನು ಬೇಸಿಕ್ ನಾಲೆಜ್ ಅದು ಅಂತ ಬರೀತೀವಲ್ಲ, ನಾವು ಬೇಸಿಕ್ ಅಂತಲೇ ಬರ್ದಿದ್ದೀನಿ. ಇದೆಲ್ಲ ನಾನು ಫಿಲ್ ಮಾಡೋಕ್ಕೆ ಹೋಗಿಲ್ಲ, ನನಗೇನು ಅಲ್ಲಿ ಕೇಳಿ ಬರೆಯೋಣ ಅಂದ್ಕೊಂಡು ಸುಮ್ಮನೆ ಅದೇ. ದೆನ್ 15th ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಿದರೆ. ನಿಮ್ಮದು ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಇದನ್ನೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ, ಇಲ್ಲಾಂದರೆ ಖಾಲಿ ಬಿಡಿ. ದೆನ್ 15th ಅಲ್ಲಿ ಏನಾದರೂ ಸ್ಪೆಷಲೈಸ್ಡ್ ಕೋರ್ಸ್ ಮಾಡಿದಿರಾ ಅಂತ ಕೇಳಿದರೆ. ಇದ್ರೆ ಬರೀರಿ, ಇಲ್ಲಾಂದರೆ NA ಅಥವಾ ನೋ ಅಂತ ಹಾಕಿ. 16th ಕಾಲಮ್ 16th ಅಲ್ಲಿ ಮದರ್ ಟಂಗ್ ಕೇಳಿದರೆ. ಮದರ್ ಟಂಗ್ ಅದೇ ಕರ್ನಾಟಕ ಇರೋದ್ರಿಂದ ನಮ್ಮದು ಕನ್ನಡನೇ ಮದರ್ ಟಂಗ್ ಆಗಿರುತ್ತಲ್ವ, ಕನ್ನಡ ಅಂತ ಹಾಕಿ. ಮತ್ತು ಲ್ಯಾಂಗ್ವೇಜ್, ಎಕ್ಸ್ಟ್ರಾ ಲ್ಯಾಂಗ್ವೇಜ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ಬರೀರಿ, ಲೈಕ್ ಇಂಗ್ಲೀಷ್, ಹಿಂದಿ, ತೆಲುಗು ಆರ್ ವಾಟ್ ಎವರ್ ಆ ಥರ ಬರೀರಿ. ದೆನ್ 17th ಕೂಡ ಮತ್ತೆ ತಿರ್ಗಾ ಅದೇ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಬಗ್ಗೆ ಕೇಳಿದ್ದಾರೆ, ಲೈಕ್ NCC, ಡಿಬೇಟ್ಸ್ ಆ ಥರ. ಇದ್ದರೆ ನೀವೇನಾದರೂ NCCಲಿ ಏನಾದರೂ ಸರ್ಟಿಫಿಕೇಟ್ ಇದ್ದಿದ್ರೆ ಯು ಕ್ಯಾನ್ ಮೆನ್ಷನ್ ಇಟ್, ಅದರ್ವೈಸ್ ಯು ಕ್ಯಾನ್ ಜಸ್ಟ್ ರೈಟ್ ಇಟ್ NA ನಾಟ್ ಅವೈಲೇಬಲ್. ದೆನ್ 18th ಯು ಕ್ಯಾನ್ ಹಾಬೀಸ್ ಕೇಳಿದರೆ, ಯು ಕ್ಯಾನ್ ಜಸ್ಟ್ ಮೆನ್ಷನ್ ಯುವರ್ ಹಾಬೀಸ್, 1-2-3 ಹಾಬೀಸ್ ಮೆನ್ಷನ್ ಮಾಡಿ. 19th ಇದು ಸಮ್ ಲೀಗಲ್ದು ಏನೋ ಅರೆಸ್ಟ್ ಆಗಿದ್ದೀರಾ ಅಥವಾ ಆ ಥರದ್ದೆಲ್ಲ ಕೇಳಿದರೆ, ನೋ ಅಂತ ಹಾಕಿ. B ಕೂಡ ಡಿಬಾರ್ಡ್ ಆಗಿದ್ದೀರಾ ಅಂತೇನೋ ಕೇಳಿದರೆ, ಅದನ್ನು ನೋನೇ. C ಪೆಂಡಿಂಗ್ ಕೇಸ್ ಏನಾದರೂ ಇದೆಯಾ, ಮತ್ತು D ಇದೆಲ್ಲ ಸ್ವಲ್ಪ ಕೇಸ್ ರಿಲೇಟೆಡ್ ಇದೆ, ಸೊ ಇದೆಲ್ಲ ನೋ ಅಂತ ಹಾಕಿ. ಸೊ 20
ಇದನ್ನು ಕೂಡ ಸೇಮ್ ಅದೇ ಕೇಸ್ ರಿಲೇಟೆಡ್ ಏನೋ ಇದೆ ಇದು, ಅದನ್ನು ನೋ ಅಂತಲೇ ಹಾಕಿ. ದೆನ್ 21 ಅಷ್ಟೇ ಮುಗೀತು. ಇಲ್ಲಿ 2 ಗೆಜೆಟೆಡ್ ಪರ್ಸನ್ಸಿಂದ ವಿ ಹ್ಯಾವ್ ಟು ಟೇಕ್ ದ ಸೈನ್ ಆ್ಯಂಡ್ ಸೀಲ್. ಅದು ಡಿಫ್ರೆಂಟ್ ಪರ್ಸನ್ ಆಗಿರಬೇಕು. ಸೊ ಅದನ್ನು ಹಾಕಿಸ್ಕೊಳ್ಳೋದು ಅಷ್ಟೇ ಇರುತ್ತೆ ಇಲ್ಲಿ. ನೆಕ್ಸ್ಟ್ ಸೊ 22 ಇನ್ ಕೇಸ್ ಯು ಆರ್ ಸೆಲೆಕ್ಟೆಡ್ ಹೌ ಸೂನ್ ಯು ಕ್ಯಾನ್ ಜಾಯಿನ್ ಅಂತ ಕೇಳಿದ್ದಾರೆ. ಇದರಲ್ಲಿ ನನಗೂ ಅಷ್ಟು ಐಡಿಯಾ ಇಲ್ಲ ಏನು ಬರಿಬೇಕಂತ. ನಾನು ಒಂದು ಹಳೆ ಯಾವುದೋ ವೀಡಿಯೋ ನೋಡಿದೆ, ಅದರಲ್ಲಿ ಅವರು ಹೇಳಿದರು ಏನು ಆ್ಯಸ್ ಪರ್ ದ ಆರ್ಡರ್ ಅಂತ ಹಾಕಿ ಅಂತ ಹೇಳಿದರು. ಸೊ ನಾನು ಹಂಗೆ ಬರೆದಿದ್ದೀನಿ ಆ್ಯಸ್ ಪರ್ ದ ಆರ್ಡರ್ ಅಂತ. ನಿಮಗೆ ಡೌಟ್ ಇದ್ದರೆ ಯು ಕ್ಯಾನ್ ಲೀವ್ ಇಟ್, ಅಲ್ಲಿ ಹೋಗಿ ಕೇಳಿನೂ ಬರಿಬೋದು, ಏನೂ ತೊಂದರೆ ಇಲ್ಲ. ದೆನ್ 23 ಅಡಿಷ್ನಲ್ ಇನ್ಫಾರ್ಮೇಷನ್ ಏನಾದರೂ ಫೆಚ್ ಮಾಡ್ತೀರಾ ಅಂತ ಕೇಳಿದರೆ, ಇದ್ದರೆ ಯು ಕ್ಯಾನ್ ರೈಟ್ ಇಟ್, ಅದರ್ವೈಸ್ ಜಸ್ಟ್ ಎನಿ ಅಂತ ಬರೀರಿ. ನೆಕ್ಸ್ಟು ಏನೇನು ಸರ್ಟಿಫಿಕೇಟ್ ಎನ್ಕ್ಲೋಸ್ ಮಾಡಬೇಕಂತ ಕೊಟ್ಟಿದ್ದಾರೆ, ಜಸ್ಟ್ ಅದನ್ನು ನೋಡ್ಕೊಳ್ಳಿ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅದನ್ನು ಪ್ರಿಂಟೌಟ್ ತೊಗೊಳ್ಳಿ, ಸ್ಕೋರ್ ಕಾರ್ಡ್ ಪ್ರಿಂಟೌಟು. ದೆನ್ ಅದೇ 10th ಕನ್ನಡ ಮೀಡಿಯಮ್ದು ಪ್ರೂಫ್ಗೆ 10th ಅಥವಾ PUC ಅಥವಾ ಗ್ರ್ಯಾಜುಯೇಷನ್ ಈ ಮೂರಲ್ಲೂ ನೀವು ಕನ್ನಡ ತೊಗೊಂಡಿದ್ರೆ ಅದನ್ನು ಮಾತ್ರ ಇದು ಮಾಡಿ. ಇಲ್ಲ 10th ನಾವು ಹೆಂಗೂ ಸ್ಟಡಿ ಮಾಡಿರ್ತೀವಲ್ಲ, ಸೊ ಅದನ್ನು ಕ್ಯಾರಿ ಮಾಡಿದ್ರು ದಟ್ಸ್ ಎನಫ್. ಡಿಯಲ್ಲಿ ಅಟೆಸ್ಟೆಡ್ ಕಾಪಿ ಆಫ್ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ ಆರ್ ಎನಿ ಅದರ್ ಡಾಕ್ಯುಮೆಂಟ್ಸ್. ಓಕೆ, ಪ್ರೂಫ್ ಆಫ್ ಏಜ್ ಕೇಳಿದರೆ ಇದನ್ನು ವಿ ಕ್ಯಾನ್ ಕ್ಯಾರಿ, SSLC ಮಾರ್ಕ್ಸ್ ಕಾರ್ಡ್ನು ಕ್ಯಾರಿ ಮಾಡ್ಬೋದು ಇದಕ್ಕೆ. ಡಿಗೆ ಅಲ್ಲಿ ಎಲ್ಲ ಮಾರ್ಕ್ ಶೀಟ್ಸು ಎಲ್ಲ ನಿಮ್ಮದು ಡಿಗ್ರಿ PG ಆಯಿತು, PU SSLC ಎಲ್ಲದ್ರದ್ದು ಮಾರ್ಕ್ಸ್ ಕಾರ್ಡ್ನ ಕ್ಯಾರಿ ಮಾಡಬೇಕು. ಮತ್ತು F ನಿಮ್ಮ ಕಂಪ್ಯೂಟರ್ದು ಏನಾದರೂ ಸರ್ಟಿಫಿಕೇಟ್ ಇದ್ದರೆ ಅದನ್ನ ಕ್ಯಾರಿ ಮಾಡಿ. ಈ ಪಾಯಿಂಟಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳಿದರೆ SC/ST OBC ಮೆಡಿಕಲ್ ಸರ್ಟಿಫಿಕೇಟ್ ಇದೆ. ದೆನ್ ಬಂದುಬಿಟ್ಟು ಸರ್ವಿಸ್ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅಂತೆ, ಇದು ಎಕ್ಸ್ ಸರ್ವಿಸ್ ಮ್ಯಾನ್ಗೆ. ಜೆಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೇಳಿದರೆ. ಕೆಗೆ ಫೋಟೋ ಐಡೆಂಟಿಟಿ ಪ್ರೂಫ್ ಲೈಕ್ ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್. ನಾವು ಅಪ್ಲಿಕೇಶನ್ ಟೈಮಲ್ಲಿ ಏನು ನಾವು ಐಡೆಂಟಿಟಿ ಪ್ರೂಫ್ಗೆ ಆ್ಯಸ್ ಅ ಪ್ರೂಫಾಗಿ ಕೊಟ್ಟಿರ್ತೀವಿ ಅದನ್ನೇ ಕ್ಯಾರಿ ಮಾಡಿದ್ರೆ ಸಾಕು, ಲೈಕ್ ಆಧಾರ್ ಕಾರ್ಡ್. ದೆನ್ ಎಲ್ಲಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ದು ಸರ್ಟಿಫಿಕೇಟ್ ಅದ್ರದ್ದು ಮೆನ್ಷನ್ ಮಾಡಿದರೆ ಅದಿದ್ರೆ ಕ್ಯಾರಿ ಮಾಡಿ, ಇಲ್ಲಾಂದ್ರೆ ಇಲ್ಲ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನೇನು ನಾವು ಸಬ್ಮಿಟ್ ಮಾಡಬೇಕು, NOC ನೀವು ಪ್ರೀವಿಯಸ್ ಎಂಪ್ಲಾಯರ್ ಆಗಿದ್ದರೆ. ಸೆಕೆಂಡ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕು. ಇದು ಕ್ಯಾರೆಕ್ಟರ್ ಸರ್ಟಿಫಿಕೇಟು 3 ಕೊಟ್ಟಿದ್ದಾರೆ. ಒಂದು ನಾವು ನಮ್ಮದು ಲಾಸ್ಟ್ ಸ್ಟಡಿ ಕಾಲೇಜಿಂದ ಸೈನ್ ತೊಗೋಬೇಕು, ಇನ್ನು 2ಕ್ಕೆ 2 ಗೆಜೆಟೆಡ್ ಆಫೀಸರ್ಸಿಂದ ಸೈನ್ ತೊಗೋಬೇಕು. 3 ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಒಟ್ಟಿನಲ್ಲಿ 3 ಇದೆ. ಅದು ಥರ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಗೇನ್ ಒರಿಜಿನಲ್ಲು. ಫೋರ್ತ್ ಬಂದುಬಿಟ್ಟು ಪ್ರಿಂಟೌಟ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್. ನಾವು ಆನ್ಲೈನ್ ಅಪ್ಲಿಕೇಶನ್ ಯಾವ್ದಾಗ ಪ್ರಿಂಟೌಟ್ ತೊಗೊಂಡಿರ್ತೀವಲ್ಲ ಅದ್ರದ್ದು. 5th ಮೆಡಿಕಲ್ಲು, 6th ಮೆಡಿಕಲ್ ಸರ್ಟಿಫಿಕೇಟ್ PWDಗೆ. 7th ಅಗೇನ್ NOC ಕೇಸು, NOC ಇನ್ ಕೇಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ. 8th ಎಲ್ಲ ಸ್ಕೂಲ್ದು, ಕಾಲೇಜ್ PGದು ಎಲ್ಲದ್ರದ್ದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸು. 9th ಐಡೆಂಟಿಟಿ ಪ್ರೂಫ್ಗೆ ಆಧಾರ್ ಕಾರ್ಡು ಅದೆಲ್ಲ. ಅಲ್ಲಿ ನಮ್ಮ ಹೆಸರು ಬರೀಬೇಕು. ನಮ್ಮ ಹೆಸರು ಬರೆದು ಡೇಟ್ ಆ್ಯಂಡ್ ಪ್ಲೇಸ್ ಬಿಡಿ, ಅಲ್ಲೋಗೆ ಬರೆಯೋಣ, ಏನೂ ಆಗೋಲ್ಲ. ಇದನ್ನೇನು ಫಿಲ್ ಮಾಡೋಕೆ ಹೋಗ್ಬಿಡಿ, ಅವ್ರಿಗೆ ಫಿಲ್ ಮಾಡೋದಿರುತ್ತೆ. ಇಲ್ಲಿ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ನಿಮ್ಮ ಸಿಗ್ನೇಚರ್ ನಿಮ್ಮ ಸಿಗ್ನೇಚರ್ ಹಾಕಿ ಅಷ್ಟೇ. ನೆಕ್ಸ್ಟ್ ಇಲ್ಲೊಂದು ಅಟೆಸ್ಟೇಷನ್ ಫಾರ್ಮ್ ಇದೆ. ಇಲ್ಲಿ ನಿಮ್ಮದು ಕಂಪ್ಲೀಟ್ ಅಡ್ರೆಸ್ ಬರೀರಿ, ಲೈಕ್ ನಿಮ್ಮ ಹೆಸರು, ನಿಮ್ಮದು ಪ್ಲೇಸ್ ಅಡ್ರೆಸ್ ಅದೇನಿದೆ ಅದನ್ನು ನಿಮ್ಮ ಅಡ್ರೆಸ್ ಬರೀರಿ, ಒಟ್ಟಿನಲ್ಲಿ ನಿಮ್ಮ ಅಡ್ರೆಸ್ ಅದು. ಇದು ಫರ್ ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಅನ್ಸುತ್ತಿದ್ದು, ಒಟ್ಟಿನಲ್ಲಿ ಅದೇ ರಿಲೇಟೆಡ್ ಇದೆ. ಇದೇನು ಇದು ಓಕೆ. ಇಲ್ಲಿ ನಿಮ್ಮದು ನಿಯರ್ ಪೊಲೀಸ್ ಸ್ಟೇಷನ್ ಏನಿದೆ ಅದ್ರದ್ದು ಅಡ್ರೆಸ್ ಬರೀರಿ, ನಿಮ್ಮದು ಸೈನ್ ಹಾಕಿ. ಎಲ್ಲೆಲ್ಲಿ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಅಂತ ಇದೆಯೋ ಅಲ್ಲೆಲ್ಲ ನಿಮ್ಮ ಸೈನ್ ಹಾಕ್ಬಿಡಿ ಅಷ್ಟೇ, ಅದೊಂದು ಮುಗಿದೋಗುತ್ತಲ್ಲವೇ. ನೆಕ್ಸ್ಟ್ ಇನ್ನೊಂದು ಅಟೆಸ್ಟೇಷನ್ ಫಾರ್ಮ್ ಇದೆ. ಇದರಲ್ಲೂ ನಮ್ಮ ಪರ್ಸ್ನಲ್ ಡೀಟೇಲ್ಸ್ ಕೇಳಿದ್ದಾರೆ. ನಮ್ಮ ಹೆಸರನ್ನ ಬರೀಬೇಕು ವಿತ್ ಇದೆ ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೀರಿ, ಬ್ಲಾಕ್ ಲೆಟರ್ನ ಕ್ಯಾಪಿಟಲ್ ಲೆಟರ್ಸ್. ಸೊ ಪ್ರೆಸೆಂಟ್ ಅಡ್ರೆಸ್ಸು, ಹೋಮ್ ಅಡ್ರೆಸ್ಸು ಎಲ್ಲ ಅದನ್ನು ಬರೀರಿ. ಇದು NA ಅಂತ ಹಾಕಿ, ಪಾಕಿಸ್ತಾನ್ ರೆಸಿಡೆಂಟ್ ಅಂತ ಏನೋ ಕೇಳಿದೆ, ನೋ ಅದನ್ನು ನೋ ಅಥವಾ ಡ್ಯಾಶ್ ಏನೋ ಅಂದ್ಬಿಡಿ, ಡ್ಯಾಶ್ ಹಾಕಿ ಇಲ್ಲ ನೋ ಅಂತ ಹಾಕಿ ಅಷ್ಟೇ. ಇಲ್ಲಿ ನೀವು ಎಲ್ಲಿಂದ ಎಲ್ಲಿವರೆಗೂ ಇದ್ದೀರಾ ನಿಮ್ಮ ಇದರಲ್ಲಿ ಪ್ಲೇಸಲ್ಲಿ ಅಂತ ಕೇಳಿದ್ದಾರೆ, ಅದನ್ನು ಫಿಲ್ ಮಾಡಿ ನಿಮ್ಮದು ಅಡ್ರೆಸ್ ಹಾಕಿ ಅಷ್ಟೇ. ವಿಲೇಜು ಮತ್ತು ಡಿಸ್ಟ್ರಿಕ್ಟು. 5th ಫಾದರ್ಸ್ದು ನೇಮ್ ಕೇಳಿದ್ದಾರೆ, ಫಾದರ್ಸ್ ಡೀಟೇಲ್ಸ್ ಅದನ್ನು ಫುಲ್ ನೇಮ್ ಬರೀರಿ, ಅಡ್ರೆಸ್ ಬರೀರಿ. ನೆಕ್ಸ್ಟ್ ನಿಮಗೆ ಮದುವೆ ಆಗಿದ್ದರೆ ನಿಮ್ಮದು ಸ್ಪೌಸ್ ಅಡ್ರೆಸ್ಸು ಅದನ್ನು ಕೇಳಿದ್ದಾರೆ, ಇಲ್ಲಾಂದರೆ ಅದನ್ನ ಬಿಡಿ. 6th ನ್ಯಾಷನಾಲಿಟಿ ಎಲ್ಲ ಇಂಡಿಯನ್ ಅಂತ ಹಾಕಿ, ಕ್ಯಾಂಡಿಡೇಟ್ದು ಇಂಡಿಯನ್ನೇ ಅಂತ ಹಾಕಿ. ದೆನ್ 7th ನಮ್ಮದು ಡೇಟ್ ಆಫ್ ಬರ್ತ್, ಪ್ರೆಸೆಂಟ್ ಏಜ್ ಆ್ಯಸ್ ಪರ್ ದ ಮೆಟ್ರಿಕ್ಯುಲೇಷನ್ ಅದನ್ನ ಹಾಕಿ. ನೆಕ್ಸ್ಟ್ 8th ಪ್ಲೇಸ್ ಆಫ್ ಬರ್ತ್ ಕೇಳಿದ್ದಾರೆ, ಡಿಸ್ಟ್ರಿಕ್ಟ್ ಆ್ಯಂಡ್ ಸ್ಟೇಟ್ ಹಾಕಿ. 9th ರಿಲಿಜನ್ ಕೇಳಿದ್ದಾರೆ, ಓಕೆ. ಸೊ ನೀವು ಏನಾದರೂ SC/ST OBC ಹಾಕಿದರೆ ಎಸ್ ಅಂತ ಹಾಕಿ ಅಷ್ಟೇ. 10th ಅಗೇನ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಹಾಕಿದ್ದಾರೆ, ಕೇಳಿದ್ದಾರೆ. ನೇಮ್ ಆಫ್ ದ ಸ್ಕೂಲ್ ಕಾಲೇಜ್ ಇದು ಅದೇ ಲೈಕ್ SSLC PUC ನಿಮ್ಮದು UG PG ಏನಿದೆ ಅದರದ್ದು ಡೀಟೇಲ್ಸ್ ಬರೀರಿ. 11th ಫ್ಯಾಮಿಲಿ ಮೆಂಬರ್ಸು, ನಿಮ್ಮ ಮನೇಲಿ ಈಗ ಸದ್ಯ ನಿಮ್ಮ ಜೊತೆ ಯಾರ್ಯಾರು ಇದ್ದಾರೆ ಅದ್ರದ್ದು ಡೀಟೇಲ್ಸು. 12th
ಎಂಪ್ಲಾಯಿ ಆಗಿದ್ದರೆ ನೀವು ಪ್ರೀವಿಯಸ್ ಈಗ ವರ್ಕ್ ಮಾಡ್ತಿದ್ರೆ ಅದ್ರದ್ದು ಡೀಟೇಲ್ಸ್ನ ಫರ್ನಿಷ್ ಮಾಡಿ, ಇಲ್ಲಾಂದರೆ ಖಾಲಿ ಬಿಡಿ. ನೆಕ್ಸ್ಟ್ 12th ಒಂದು ಕೇಳಿದ್ದಾರೆ. ಅದೇ ನೀವು ಪ್ರೀವಿಯಸ್ ಆಗಿ ಏನಾದರೂ ಯಾವುದಾದ್ರೂ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ರೆ ಅಂತ ಕೇಳಿದರೆ ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. 13th ಒನ್ನು ಇದೂ ಸೇಮ್, ಅದು ಆ ಟೈಮಲ್ಲಿ ಕೇಸ್ದೇನೋ ನೋಡಿದ್ವಲ್ಲ ಅದ್ರ ಥರನೇ ಇದೆ. ಇದು ಕೇಸ್ ರಿಲೇಟೆಡ್ ಎಲ್ಲ ಇದೆ. ಇದೆಲ್ಲ ಐ ಮೀನ್ ನೋ ಅಂತ ಹಾಕಿ. 14th ನೇಮ್ ಆ್ಯಂಡ್ ಫುಲ್ ಅಡ್ರೆಸ್ ಅಲಾಂಗ್ ವಿತ್ ಮೊಬೈಲ್ ನಂಬರ್ ಆಫ್ 2 ರೆಸ್ಪಾನ್ಸಿಬಲ್ ಪರ್ಸನ್ಸ್ ಆಫ್ ಯುವರ್ ಲೊಕ್ಯಾಲಿಟಿ. ಸೊ ನಿಮ್ಮ ನೇಬರ್ಸು ಅಥವಾ ನಿಮ್ದು ಯಾರಾದರೂ ಫ್ರೆಂಡ್ಸ್ ಆ ಥರ ಇದ್ದರೆ ಇಬ್ಬರದು ಡೀಟೇಲ್ಸ್ನ ತೊಗೊಳ್ಳಿ ಅಷ್ಟೇ, ನೇಮು ಅಡ್ರೆಸ್ ಆ ಥರ. ಇಲ್ಲಿಗೆ ಈ ಪೇಜ್ ಮುಗೀತು. ಇಲ್ಲಿ ನಿಮ್ಮ ಸೈನ್ ಹಾಕಿ. ನೆಕ್ಸ್ಟ್ ಬಾಂಡ್ ಬರುತ್ತೆ. ಬಾಂಡ್ಗೆ ನಿಮ್ಗೆ ಗೊತ್ತಲ್ವಾ, ಬಾಂಡ್ 500 ರೂಪೀಸ್ದು ಬಾಂಡ್ ತೊಗೋಬೇಕು, ಈ ಸ್ಟ್ಯಾಂಪು. ಆಮೇಲೆ ಈ ಕಂಟೆಂಟ್ ಎಲ್ಲ ಅದರಲ್ಲಿ ನೆಕ್ಸ್ಟ್ ಪೇಜಲ್ಲಿ ಅವರು ನಿಮಗೆ ಪ್ರಿಂಟ್ ಮಾಡಿ ಕೊಡ್ತಾರೆ. ಬಾಂಡ್ ಏನು ಒಂದಿನದಲ್ಲಿ ಒಂದು 2 ಅವರ್ಸಲ್ಲೇ ಮುಗ್ದೋಗುತ್ತೆ, ಅದೇನು ದೊಡ್ಡ ಕೆಲಸ ಅಲ್ಲ. ಓಕೆ, ಇಲ್ಲೆಲ್ಲ ನಿಮ್ಮ ಡೀಟೇಲ್ಸ್ ಹಾಕಿ. ಈ ಬಾಂಡ್ ಯಾವತ್ತು ಮಾಡಿಸ್ತಿದ್ರೆ ಆ ಡೇಟ್ ಹಾಕಿ. ನೆಕ್ಸ್ಟ್ ನಿಮ್ಮ ಹೆಸರು, ಫಾದರ್ ನೇಮು, ನಿಮ್ಮ ಏಜ್, ಎಲ್ಲಿ ಯಾವ ಪ್ಲೇಸ್, ತಾಲೂಕು, ಡಿಸ್ಟ್ರಿಕ್ಟು, ಇದನ್ನೆಲ್ಲ ಹಾಕಿ. ಓಕೆ, ನಾವು ಈ ಬಾಂಡನ್ನ ಚೇರ್ಮನ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅವ್ರಿಗೆ ನಾವು ರೆಫರ್ ಮಾಡ್ತಿರೋದಲ್ವಾ. ಸೊ ಫಸ್ಟ್ ಪರ್ಸನ್ ನಮ್ಮ ಹೆಸರು ಹಾಕಬೇಕು, ಸೆಕೆಂಡ್ ಪರ್ಸನ್ಗೆ ನಾವು ಚೇರ್ಮನ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಮೆನ್ಷನ್ ಮಾಡಬೇಕು, ಅಷ್ಟೇ ಇಲ್ಲಿರೋದು. ಇಲ್ಲಿ ಒಂದು ಡೇಟ್ ಕೇಳಿದಾರಲ್ಲ, ಈ ಡೇಟು ನಮಗೆ ಮೇಲೆ ಯಾವತ್ತು ಬಂದಿದೆಯಲ್ಲ DV ಮೇಲೆ, ಆ ಡೇಟ್ನ ಹಾಕಿ ಇಲ್ಲಿ, ಅಷ್ಟೇ. ಬಾಂಡ್ದು ಕೆಲಸ ಮುಗೀತು. ನೆಕ್ಸ್ಟ್ ಇದರಲ್ಲಿ ಅದೇ ಇಬ್ಬರು ವಿಟ್ನೆಸ್ ಬೇಕಾಗುತ್ತೆ. ವಿಟ್ನೆಸ್ದು ನೇಮ್ ಅಡ್ರೆಸ್ ಎಲ್ಲ ತೊಗೊಳ್ಳಿ ಅಷ್ಟೇ, ಅದು ಬಾಂಡ್ಗೆ. ದೆನ್ ಪರ್ಟಿಕ್ಯುಲರ್ಸ್ ಆಫ್ ದ ರಿಲೇಟಿವ್ಸ್ ಇನ್ ಅವರ್ ಬ್ಯಾಂಕ್. ಸೊ ಬ್ಯಾಂಕಲ್ಲಿ ಯಾರಾದರೂ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ನಿಮ್ಮ ರಿಲೇಟಿವ್ಸ್ ಅಥವಾ ಯಾರಾದರೂ ವರ್ಕ್ ಮಾಡ್ತಿದ್ರೆ ಇದ್ದರೆ ಬರೀರಿ, ಇಲ್ಲಾಂದರೆ ಬಿಡಿ ಅಷ್ಟೇ. ನೆಕ್ಸ್ಟ್ ಪೇಜ್ ಇದು ಡಿಕ್ಲರೇಷನ್ ಆಫ್ ಕ್ವಾಲಿಫಿಕೇಷನ್, ಏಜ್ ಆ್ಯಂಡ್ ಕ್ಯಾಸ್ಟ್ ಎಟ್ಸೆಟ್ರಾ ಅಂತ ಇನ್ನೊಂದು ಪೇಜ್ ಬಂದಿದೆ ಇಲ್ಲಿ. ಸೊ ಇದರಲ್ಲಿ ಪೋಸ್ಟ್ ಆಫ್ ನಾವು ನಿಮಗೆ ಇವಾಗ ಯಾವ ಪೋಸ್ಟ್ ಕೊಟ್ಟಿದ್ದಾರೆ, ಗ್ರೂಪ್ ಎ ಅಲ್ಲ, ಗ್ರೂಪ್ ಏನೋ ಇದೆಯಲ್ಲ, ಅದೊಂದು ಸ್ಕೇಲ್ 1 ಆಫೀಸರ್ ಏನೋ ಇದೆಯಲ್ಲ, ಅದನ್ನು ನಾವು ಮೆನ್ಷನ್ ಮಾಡಬೇಕು. ಅಸಿಸ್ಟೆಂಟ್ ಮ್ಯಾನೇಜರ್ ಹತ್ರ ಅದು ಇನ್ ದ ಬ್ಯಾಂಕ್ ಅಂತ ಬರೀರಿ. ದೆನ್ ಐ ಹಿಯರ್ ಬೈ ಡಿಕ್ಲೇರ್ ಕನ್ಫರ್ಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಈಸ್, ಅದೇ ನಿಮ್ಮದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಈಸ್ ಏನು, MSc PG BSc ಆ ಥರದ್ದನ್ನು ಮೆನ್ಷನ್ ಮಾಡಿ. ನೆಕ್ಸ್ಟ್ ಐ ಹ್ಯಾವ್ ಪಾಸ್ಟ್, ಇಲ್ಲಿ ನಿಮ್ಮದು SSLC ಡೀಟೇಲ್ಸ್, 10th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಫ್ರಮ್ ಸ್ಕೂಲ್ ಹಾಕಿ, ಇನ್ ದ ಇಯರ್ ಹಾಕಿ. ನೆಕ್ಸ್ಟ್ ಬಂದುಬಿಟ್ಟು ಐ ಫರ್ದರ್ ಡಿಕ್ಲೇರ್ ಡೇಟ್ ಆಫ್ ಬರ್ತ್ ಆ್ಯಸ್ ರೆಕಾರ್ಡೆಡ್ ಇನ್ ದ ನಿಮ್ಮ ಸ್ಕೂಲ್ ಹೆಸರು ಹಾಕಿ, ಆ್ಯಂಡ್ ದ ರೆಕಾರ್ಡ್ ಈಸ್ ಆ್ಯಂಡ್ ಅದರ್ ರೆಕಾರ್ಡ್ಸ್ ಈಸ್ ಅಂತ ಹಾಕಿ. ಇಲ್ಲೇನು ಆ್ಯಂಡ್ ಅದರ್ ರೆಕಾರ್ಡ್ಸ್ ಈಸ್ ನಿಮ್ಮ ಡೇಟ್ ಆಫ್ ಬರ್ತ್ ಈ ಬ್ಲ್ಯಾಂಕಲ್ಲಿ. ನೆಕ್ಸ್ಟ್ ಐ ಆಲ್ಸೋ ಫರ್ದರ್ ಡಿಕ್ಲೇರ್ ದಟ್ ಐ ಬಿಲಾಂಗ್ ಟು ಡ್ಯಾಶ್ ಕಮ್ಯುನಿಟಿ, ನಿಮ್ಮದು ಕ್ಯಾಸ್ಟ್ ಆ್ಯಸ್ ಎನ್ಯೂಮರೇಟೆಡ್ ಇನ್, ಇಲ್ಲಿ ಏನು ಹಾಕ್ಬೇಕಂತ ನನಗೂ ಗೊತ್ತಿಲ್ಲ, ಬ್ಲ್ಯಾಂಕ್ ಬಿಟ್ಟಿದ್ದೀನಿ. ನೆಕ್ಸ್ಟ್ ಈ ಪಾಯಿಂಟಲ್ಲಿ ಐ ಹ್ಯಾವ್ ಡ್ಯಾಶ್ ಡಿಸಬಿಲಿಟಿ, ನಿಮ್ಮ ಡಿಸಬಿಲಿಟಿ ಇದ್ದರೆ ಅದು ಏನಂತ ಮೆನ್ಷನ್ ಮಾಡಿ. ಸರ್ವಿಸ್ ಮ್ಯಾನ್ ಇದ್ದರೆ ಅದು ಎಲ್ಲಿಂದ ಎಲ್ಲಿವರೆಗಿದ್ರೆ ಆ ಥರದ್ದು ಅದು ಮೆನ್ಷನ್ ಮಾಡಿ, ಇಲ್ಲಾಂದರೆ ಬಿಡಿ. ನೆಕ್ಸ್ಟ್ ನಿಮ್ಮ ಹೆಸರು, ಓಕೆ ಅಷ್ಟೇ, ಫುಲ್ ನೇಮ್ ಕ್ಯಾಪಿಟಲ್ ಲೆಟರ್ಸಲ್ಲಿ ನಿಮ್ಮ ಅಡ್ರೆಸ್ಸು. ಈ ಪೇಜ್ ಮುಗೀತು, ಆಯಿತಾ. ಇನ್ನೊಂದು ಪೇಜ್, ನಿಮ್ಮ ಅಡ್ರೆಸ್ಸು ಸೇಮ್. ಇದು ಪ್ಯಾನ್ ಡೀಟೇಲ್ಸ್ ಕೇಳಿದ್ದಾರೆ, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೇಳಿದ್ದಾರೆ. ಇದೇ ಥರದ್ದು ಇನ್ನೊಂದು ಪೇಜ್ ಇದೆ, ಅದರಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳಿದ್ದಾರೆ. ಇದನ್ನು ಒಂದು ಫಿಲ್ ಮಾಡಿ. ಇದು ಆಧಾರ್ ಕಾರ್ಡ್ದು ಡೀಟೇಲ್ಸ್ದು ಫಾರ್ಮ್ ಇದು. ಓಕೆ, ಆಧಾರ್ ಕಾರ್ಡ್ದು ಫಿಲ್ ಮಾಡಿ. ನೆಕ್ಸ್ಟ್ ಇಲ್ಲೊಂದು ಫಾರ್ಮ್ ಇದೆ. ಈ ಫಾರ್ಮ್ ಬಂದುಬಿಟ್ಟು ಐ ಹ್ಯಾವ್ ಟು ಪ್ರೊಡ್ಯೂಸ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ರಿಜಿಸ್ಟ್ರೇಷನ್ ಕಾರ್ಡ್ ಅಂತೆ. ಇದೇನೋ ನಂಗೆ ಅಷ್ಟು ಗೊತ್ತಿಲ್ಲ, ನಾನು ಇದು ಬಿಟ್ಟಿದ್ದೀನಿ. ಇದು ಯಾವ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತೆ, ಇದು ನಂಗೆ ಅಷ್ಟು ಐಡಿಯಾ ಇಲ್ಲ. ಇದು ನಾನೇನು ಫಿಲ್ ಮಾಡೋಕ್ಕೆ ಹೋಗಿಲ್ಲ, ಬಿಟ್ಟಿದ್ದೀನಿ ಅದನ್ನು. ನೆಕ್ಸ್ಟಲ್ಲಿ ಇನ್ನೊಂದು ಇದೆ ಫಾರ್ಮು, ಇನ್ಫಾರ್ಮೇಷನ್ ಟು ಬಿ ಫರ್ನಿಶ್ಡ್ ಬೈ ದ ಕ್ಯಾಂಡಿಡೇಟರ್ಸ್. ಇವಾಗೇನು ಮತ್ತೆ ತಿರ್ಗಾ ಅದೇ ಡೀಟೇಲ್ಸ್ ಅನ್ಸುತ್ತೆ. ಇದು ನೇಮ್ ಇನ್ ಫುಲ್ ಬ್ಲಾಕ್ ಲೆಟರ್ಸ್, ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೀರಿ. ನಿಮ್ಮದು ಪೋಸ್ಟಲ್ ಅಡ್ರೆಸ್, ನಿಮ್ಮೂರಲ್ಲೇ ಅದೇ ಪೋಸ್ಟ್ ಇದ್ದರೆ ಅದು ನಿಮ್ಮೂರ್ದು ಬರೀರಿ ಅಷ್ಟೇ. ಸೊ ಫಾದರ್ಸ್ ನೇಮ್, ಹಸ್ಬೆಂಡ್ ನೇಮ್, ತಂದೆ ಹೆಸರು ಬರೀರಿ. ನೀವು ಮ್ಯಾರಿಡ್ ಆಗಿದ್ರೆ ಇನ್ ಕೇಸ್ ಯು ಕ್ಯಾನ್ ರೈಟ್ ಯುವರ್ ಹಸ್ಬೆಂಡ್ಸ್ ನೇಮ್. ದೆನ್ ಸೊ ಇದು ಸ್ವಲ್ಪ ಮೆಡಿಕಲ್ ಡೀಟೇಲ್ಸ್ ಕೇಳಿದ್ದಾರೆ. ಸೊ ಏನಾದರೂ ಇದೆಯಾ ಆ ಥರ ಅಂತ, ನೋ ಅಂತ ಬರೀರಿ. ಆಲ್ಮೋಸ್ಟ್ ಎಲ್ಲ ನೋನೇ ಇರುತ್ತೆ. ಸೊ ನೋ ಅಂತ ಹಾಕಿ. ದೆನ್ ಅಷ್ಟೇ. ಇಲ್ಲಿ ಒಂದು ವಿಟ್ನೆಸ್ ತೊಗೊಳ್ಳಿ, ನಿಮ್ಮ ಫ್ರೆಂಡ್ಸು ಅಥವಾ ಯಾರಾದರೂ ಇದ್ದರೆ ನೈಬರ್ಸು, ಅವ್ರದ್ದು ಸಿಗ್ನೇಚರು, ಅವ್ರದ್ದು ಡೀಟೇಲ್ಸ್ ತೊಗೊಳ್ಳಿ, ನಿಮ್ಮದು ಸಿಗ್ನೇಚರ್ ಸೈನ್ ಮಾಡಿ ಅಷ್ಟೇ. ನೆಕ್ಸ್ಟ್ ಅನೆಕ್ಸರ್ 1, ಇಲ್ಲಿಂದ ಅನೆಕ್ಸರ್ ಸ್ಟಾರ್ಟ್ ಆಗುತ್ತೆ. ಅನೆಕ್ಸರ್ 1ನಲ್ಲಿ ಯೂಸರ್ ಆಕ್ಸೆಸ್ ಫಾರ್ಮ್ ಅಂತ ಇದೆ. ನಾನು ಇದರಲ್ಲಿ ಏನು ಜಾಸ್ತಿ ಫಿಲ್ ಮಾಡೋಕ್ಕೆ ಹೋಗಿಲ್ಲ, ನನಗೇನು ಜಾಸ್ತಿ ಗೊತ್ತಿಲ್ಲ. ಇಲ್ಲಿ ಫುಲ್ ನೇಮ್ ಆಫ್ ದ ಎಂಪ್ಲಾಯಿ ಅಂದರೆ ನಮ್ಮ ಹೆಸರು ನಾನು ಬರ್ದಿದ್ದೀನಿ ಅಷ್ಟೇ. ಆಮೇಲೆ ಅಲ್ಲೋ ಕೇಳಿ ಬರೆಯೋಣ ಮಿಕ್ಕಿದ ಡೀಟೇಲ್ಸ್ ಅಂತ ಬಿಟ್ಟಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಪೇಜ್ ಸ್ಕೆಡ್ಯೂಲ್ 1.
ಸೊ ಇದರಲ್ಲಿ ಮ್ಯಾರಿಟಲ್ ಸ್ಟೇಟಸ್ದು ಡಿಕ್ಲರೇಷನ್ ಕೇಳಿದ್ದಾರೆ. ನೀವು ಮದುವೆ ಆಗಿದ್ದರೆ ಅದನ್ನು ನೀವು ಆ ಡೀಟೇಲ್ಸ್ನ ಕೊಡಬೇಕು, ಇಲ್ಲಾಂದರೆ ಇದನ್ನು ಬಿಡಿ ಪೇಜ್ನ. ನೆಕ್ಸ್ಟ್ ಬಂದುಬಿಟ್ಟು ಡಿಕ್ಲರೇಷನ್ ಆಫ್ ಫಿಡಿಲಿಟಿ ಆ್ಯಂಡ್ ಸೆಕ್ರೆಸಿ ಅಂತ ಕೇಳಿದರೆ ಇದನ್ನು ನಾವು ಫಿಲ್ ಮಾಡಬೇಕು. ಇಲ್ಲಿ ನಮ್ಮ ಹೆಸರು ಹಾಕಿ ನಮ್ಮ ಹೆಸರು ಬರೀಬೇಕು, ನಮ್ಮ ಹೆಸರು. ದೆನ್ ಇಲ್ಲೇನು ಫಿಲ್ ಮಾಡೋಕೆ ಹೋಗಬೇಡಿ. ಇಲ್ಲಿ ಸಿಗ್ನೇಚರಲ್ಲಿ ನಮ್ಮ ಹೆಸರು ಫುಲ್ ನೇಮು, ಡೆಸಿಗ್ನೇಷನ್ ಅದೇನಿದೆ ಅದರದ್ದು ಇದು ಮೆನ್ಷನ್ ಮಾಡಿ. ದೆನ್ ಶೆಡ್ಯೂಲ್ 3ಅಲ್ಲಿ ಡಿಕ್ಲರೇಷನ್ ಆಫ್ ಡೊಮೈಸಲ್, ಈಗ ನಾವು ಇರೋ ಪ್ಲೇಸ್ದು ಡಿಕ್ಲರೇಷನ್ ಅದು ಅಷ್ಟೇ. ಬ್ಯಾಂಕ್ ಹಿಯರ್ ಬೈ ಡಿಕ್ಲೇರ್ ನಾವು ಯಾವ ಪ್ಲೇಸಲ್ಲಿ ಇದ್ದೀವಿ, ಡಿಸ್ಟ್ರಿಕ್ಟು ಆ್ಯಸ್ ಮೈ ಪ್ಲೇಸ್ ಆಫ್ ಡೊಮೈಸಲ್ ಅಂತ ಬರೀರಿ ಅಷ್ಟೇ. ಇಲ್ಲಿ ಏನಿದೆ ಅದು ಡೀಟೇಲ್, ನಿಮ್ಮ ಸಿಗ್ನೇಚರು, ನೇಮ್ ಇನ್ ಫುಲ್ಲು, ಡೆಸಿಗ್ನೇಷನ್ ಅಷ್ಟೇ. ಈ ನೇಚರ್ ಆಫ್ ಅಪಾಯಿಂಟ್ಮೆಂಟ್ ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಅದನ್ನು ಬಿಟ್ಬಿಡಿ. ಇಲ್ಲಿ ಆ್ಯನ್ಯುವಲ್ ಪ್ರಾಪರ್ಟಿ ರಿಟರ್ನ್ ಅಂತ ಕೇಳಿದ್ದಾರೆ. ಓಕೆನಾ. ಆ್ಯನ್ಯುವಲ್ ಪ್ರಾಪರ್ಟಿ ರಿಟರ್ನಲ್ಲಿ ನಿಮಗೆ ಏನಾದರೂ ಸ್ವಂತ ಮನೆ ಇದೆಯಾ? ಓಕೆ, ಈಗ ಎಲ್ಲರದ್ದು ಅಫ್ಕೋರ್ಸ್ ಸ್ವಂತ ಮನೆ ಇರುತ್ತೆ ಅನಿಸುತ್ತೆ. ಇದ್ದರೆ ಎಸ್, ಅದೇ ಹೆಲ್ಡ್ ಇನ್ ಹೂಸ್ ನೇಮ್, ಯಾರ ನೇಮಲ್ಲಿದೆ, ಅದ್ರದ್ದು ಸೈಜ್ ಎಷ್ಟಿದೆ, ಲೊಕೇಶನ್, ಅಡ್ರೆಸ್ಸು, ಯಾವಾಗ ತೊಗೊಂಡಿದ್ರಿ, ತೊಗೋಬೇಕಾದ್ರೆ ಏನು ವ್ಯಾಲ್ಯೂ ಇತ್ತು, ಸೋರ್ಸ್ ಹೆಂಗೆ ನೀವು ಮ್ಯಾನೇಜ್ ಮಾಡಿದ್ರೆ, ಲೈಕ್ ಸೇವಿಂಗ್ಸಿಂದ ತೊಗೊಂಡ್ರಾ ಅಥವಾ ಲೋನ್ ತೊಗೊಂಡ್ರಾ ಆ ಥರ. ಸೊ ಇವಾಗ ಪ್ರೆಸೆಂಟ್ ವ್ಯಾಲ್ಯೂ ಏನು ನೋಡ್ತಾ ಇದೆ ಅಂತ ಅದ್ರದ್ದು ಡೀಟೇಲ್ಸ್ ಇದೆ. ಓಕೆನಾ. ನೆಕ್ಸ್ಟು ನಿಮ್ಗೆ ಏನಾದರೂ ಕಮರ್ಷಿಯಲ್ ಅಥವಾ ಬೇರೆ ಕಡೆ ಸೈಟ್ಸ್ ಇದೆಯಾ, ಅಗ್ರಿಕಲ್ಚರ್ ಲ್ಯಾಂಡ್ ಇದೆಯಾ, ಸೇಮ್ ಅದೇ ಡೀಟೇಲ್ಸ್ನ ಹಾಕಿ. ದೆನ್ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ನಿಮ್ಮ ಸೈನ್ ಹಾಕಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಮೂವೇಬಲ್ ಪ್ರಾಪರ್ಟಿ ಅದ್ರದ್ದು ಕೇಳಿದರೆ, ಲೈಕ್ ಶೇರ್ಸ್ ಇದೆಯಾ, ಗೋಲ್ಡು, ಕ್ಯಾಶ್ ಡೆಪಾಸಿಟ್ಸ್ ಏನಾದರೂ ಇದೆಯಾ ಅದೆಲ್ಲ ಕೇಳಿದರೆ ಇದ್ರೆ ಮೆನ್ಷನ್ ಮಾಡಿ, ಇಲ್ಲಾಂದರೆ ಬಿಡಿ. ಮತ್ತು ನೆಕ್ಸ್ಟ್ ಪೇಜ್ ಬಂದು ಸ್ಟೇಟ್ಮೆಂಟ್ ಆಫ್ ಪೊಸಿಷನ್ ಆಫ್ ಡೆಟ್ ಆರ್, ಓಕೆ ಇದು ಸಮ್ ಡೆಟ್ ಬಗ್ಗೆ ಕೇಳಿದ್ದಾರೆ. ನೀವು ಏನಾದರೂ ಲೋನ್ ತೊಗೊಂಡಿದ್ರೆ ಮೆನ್ಷನ್ ಮಾಡಿ, ಇಲ್ಲಾಂದರೆ ನೋ. ನಾನು ಯಾವ ಲೋನು ತೊಗೊಂಡಿಲ್ಲ, ಸೊ ನಾನು ಆ ಪೇಜ್ನ ಏನು ಫಿಲ್ ಮಾಡೋಕ್ಕೆ ಹೋಗಿಲ್ಲ, ಮುಟ್ಟಕ್ಕೆ ಹೋಗಿಲ್ಲ ನಾನು ಅದನ್ನು. ನೆಕ್ಸ್ಟ್ ಅಪೆಂಡಿಕ್ಸ್ 1ನಲ್ಲಿ ಓಕೆ, ನೆಕ್ಸ್ಟ್ ಅಪೆಂಡಿಕ್ಸ್ 1 ಇದರಲ್ಲಿ ರಿಟರ್ನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆನ್ ಫಸ್ಟ್ ಅಪಾಯಿಂಟ್ಮೆಂಟ್ ಅಂತೇನೋ ಕೇಳಿದ್ದಾರೆ. ಇದರಲ್ಲಿ ನಮ್ಮ ಹೆಸರು ಬರಿಬೇಕು ಇಲ್ಲಿ ಅಷ್ಟೇ. ಈ ಕಾಲಮಲ್ಲಿ ನನ್ನ ಹೆಸರು ಬರಿಬೇಕು. ಇದೇನು ನಾನು ಬರೆಯೋಕ್ಕೆ ಹೋಗಿಲ್ಲ, ಬಿಟ್ಟಿದ್ದೀನಿ. ಅಲ್ಲೋಗಿ ಫಿಲ್ ಮಾಡೋಣ ಅಂತ ಬಿಟ್ಟಿದ್ದೀನಿ. ಬಿಕಾಸ್ ಡೌಟ್ ಇದ್ದಿದ್ದು, ಸುಮ್ಮನೆ ನಾವು ಏನೋ ಬರೆಯೋಕ್ಕೆ ಹೋಗಿ ಮತ್ತೆ ಏನೋ ಬ್ಲಂಡರ್ ಆಗಬಾರ್ದಲ್ವಾ. ನಾವು ಅಲ್ಲಿ ಏನಾದರೂ ನಮಗೇನಾದರೂ ಡೌಟ್ಸ್ ಇದ್ದರೆ ನಾವು ಡಿ ವಿ ಟೈಮಲ್ಲಿ ಹೋಗಿ ಅವ್ರನ್ನ ಕೇಳಿ ಬರಿಬೋದು. ಸೊ ಅಪೆಂಡಿಕ್ಸ್ 2 ಅಲ್ಲಿ ಡಿಪೆಂಡೆಂಟ್ಸ್ ಯಾರಾದರೂ ಇದ್ದಾರೆ ಅಂತ ಕೇಳಿದರೆ, ಸೆಲ್ಫ್ ಅಂದಾಗ ನಮ್ಮ ಹೆಸರನ್ನ ಇಲ್ಲಿ ಬರ್ಕೋಬೇಕಷ್ಟೇ. ಸೊ ಡಿಪೆಂಡೆಂಟ್ಸ್, ನಿಮ್ಮ ಮೇಲೆ ಡಿಪೆಂಡೆಂಟ್ ಯಾರಾದರೂ ಇದ್ದರೆ ಎಲ್ಲ ನೀವು ಹೆಸರನ್ನು ಬರೀರಿ. ಓಕೆ, ನಿಮ್ಮದು ಸಿಗ್ನೇಚರು. ಫಾರ್ಮ್ ನಂಬರ್ 2 ಸ್ಟೇಟ್ಮೆಂಟ್ ಆಫ್ ದ ಮೂವೇಬಲ್ ಪ್ರಾಪರ್ಟಿ ಆನ್ ಫಸ್ಟ್ ಅಪಾಯಿಂಟ್ಮೆಂಟ್. ಮತ್ತು ತಿರ್ಗಾ ಅದೇ ಪ್ರಾಪರ್ಟಿಗೆ ಕೇಳಿದರೆ, ನಾನೇನೋ ಮೆನ್ಷನ್ ಮಾಡೋಕ್ಕೆ ಹೋಗಿಲ್ಲ ಇಲ್ಲೆಲ್ಲ. ಈ ಪೇಜ್ನ ಬಿಟ್ಟಿದ್ದೀನಿ ನಾನು. ಬಿಟ್ಟಿದ್ದೀನಿ ಅಂದರೆ ಏನೋ ಫಿಲ್ ಮಾಡಿಲ್ಲ ನಾನು, ಬಿಕಾಸ್ ನಾನು ಲೋನ್ಗೇನೇನೋ ತೊಗೊಂಡಿಲ್ಲ, ಅದಕ್ಕೆ ಬಿಟ್ಟಿದ್ದೀನಿ ನಾನು. ಮತ್ತು ಫಾರ್ಮ್ ನಂಬರ್ 3ಅಲ್ಲಿ ಅಗೇನ್ ಅದೇ ಲ್ಯಾಂಡ್, ಹೌಸ್, ಅದರ್ ಬಿಲ್ಡಿಂಗ್ಸ್ದು ಅದ್ರದ್ದೇನೋ ಸ್ಟೇಟ್ಮೆಂಟ್ ಇದೆ ಇಲ್ಲಿ, ಮೂವೇಬಲ್ ಪ್ರಾಪರ್ಟಿ. ಏನು ಡಿಸ್ಕ್ರಿಪ್ಷನ್ ಮಾಡಬೇಕು ಲ್ಯಾಂಡ್ ಬಗ್ಗೆ ನಾವು ಅಲ್ಲಿ ಅತ್ಲಾಗೆ. ಏರಿಯಾ ಆಫ್ ದ ಲ್ಯಾಂಡ್, ನೇಚರ್ ಆಫ್ ದ ಲ್ಯಾಂಡ್, ಎಕ್ಸ್ಟೆಂಟ್ ಆಫ್ ಇಂಟ್ರೆಸ್ಟ್. ಇದನ್ನ ಒಂದು ಸರಿ ನೋಡಿ, ಇದೆಲ್ಲ ತುಂಬ ತಲೆನೋವು. ಈ ಲ್ಯಾಂಡ್ ಅಸೆಟ್ಸ್ ಅಂದ್ಕೊಂಡತ್ಲಾಗೆ ಇದೆಲ್ಲ ಏನು ತಿಕ್ಬೇಕೋ ನನಗೂ ಅವ್ರಿಗೆ ಗೊತ್ತಿಲ್ಲ. ನೆಕ್ಸ್ಟ್ ಫಾರ್ಮ್ ನಂಬರ್ 4 ಅಗೇನ್ ತಿರ್ಗಾ ಡೆಟ್ಸ್ ಆ್ಯಂಡ್ ಅದರ್ ಲಯಬಿಲಿಟೀಸ್ದೇ ಕೇಳಿದ್ದಾರೆ. ಅದೇ ನಿಮ್ಮದು ಲೋನ್ ಇದ್ದರೆ ಅದನ್ನು ಮೆನ್ಷನ್ ಮಾಡಬೇಕಷ್ಟೇ ಅನಿಸುತ್ತಿದ್ದು. ನಾನು ಅವೆರಡು ಪೇಜು ಬಿಟ್ಟಿದ್ದೀನಿ, ನಾನೇನು ಫಿಲ್ ಮಾಡೋಕ್ಕೆ ಹೋಗಿಲ್ಲ, ನನಗಂತೂ ಏನು ಗೊತ್ತಾಗಿಲ್ಲ, ಸೊ ಹಂಗಾಗಿ ಬಿಟ್ಟಿದ್ದೀನಿ. ನೆಕ್ಸ್ಟ್ ಫಾರ್ಮ್ F ಅಂತ ಒಂದು ಇದೆ. ಈ ಫಾರ್ಮ್ Fಲ್ಲಿ ಅಗೇನ್ ನಮ್ಮದು ಹೆಸರು ಬರೀಬೇಕು, ನೇಮ್ ಇನ್ ಫುಲ್ ಹಿಯರ್, ಅದಷ್ಟೇ ಬರೀರಿ ಸಾಕು. ನಾಮಿನೀಸ್, ನೀವು ಯಾರನ್ನ ನಾಮಿನಿ ಮಾಡ್ತಿದ್ರೆ, ಪೇರೆಂಟ್ಸ್ನ, ಸಿಬ್ಲಿಂಗ್ಸ್ನ ಆ ಥರ. ಸೊ ಜಸ್ಟ್ ನಿಮ್ಮ ಫಾದರ್ ಅಥವಾ ಮದರ್ ಯಾರಾದ್ರು ಹಾಕಿ, 100% ಅಂತ ಇಲ್ಲಿ ಹಾಕ್ಬಿಡಿ ಅಷ್ಟೇ. ಸೊ ಇದು ಏಜ್ ಆಫ್ ದ ನಾಮಿನಿ, ಎದು ರಿಲೇಷನ್ಶಿಪ್ ಅದನ್ನು ಬರೀರಿ, ನಿಮ್ಗೆ ಯಾವ್ರು ಏನಾಗಬೇಕು ಅಂತ. ನೆಕ್ಸ್ಟ್ ಇಲ್ಲೊಂದು ಸ್ಟೇಟ್ಮೆಂಟ್ ಫಾರ್ಮ್ ಅಂತ ಇದೆ. ನೇಮ್ ಬರೀರಿ, ನಿಮ್ಮದು ಮೇಲ ಫಿಮೇಲ, ಅದು ರಿಲಿಜನ್ನು, ಅನ್ಮ್ಯಾರಿಡ ಮ್ಯಾರಿಡಸ್, ಓಕೆ ಇದನ್ನೆಲ್ಲ ಫಿಲ್ ಮಾಡ್ಬೋದು. ದೆನ್ ಡಿಕ್ಲರೇಷನ್ ಬೈ ವಿಟ್ನೆಸಸ್, ನಾಮಿನೇಷನ್ ಸೈನ್ಡ್, ತಮ್ ಇಂಪ್ರೆಸ್ಡ್ ಬಿಫೋರ್ ಮೀ, ನೇಮ್ ಇನ್ ಫುಲ್ ಆ್ಯಂಡ್ ಫುಲ್ ಅಡ್ರೆಸ್ ಆಫ್ ದ ವಿಟ್ನೆಸ್. ಓಕೆ, ಇದು ವಿಟ್ನೆಸ್, ಅಗೇನ್ ವಿಟ್ನೆಸ್ 2 ವಿಟ್ನೆಸ್ದು ತೊಗೊಳ್ಬೇಕು. ಸರ್ಟಿಫಿಕೇಟ್ ಬೈ ದ ಎಂಪ್ಲಾಯರ್, ಇದು ಏನು ಬಿಡಿ, ನನಗೂ ಗೊತ್ತಿಲ್ಲ ಇದು ರೆಫರೆನ್ಸ್ ಏನು, ಎಂಪ್ಲಾಯರ್ಸ್ ರೆಫರೆನ್ಸ್ ನಂಬರ್ ಅದೆಲ್ಲ ನಮಗೇನು ಗೊತ್ತಾಗುತ್ತೆ. ಸೊ ಇದನ್ನು ನಾನು ಬಿಟ್ಟಿದ್ದೀನಿ. ಅಕ್ನಾಲೆಜ್ಮೆಂಟ್ ಬೈ ದ ಎಂಪ್ಲಾಯಿ. ನೆಕ್ಸ್ಟ್ ನಾಮಿನೇಷನ್ ಟು ವೇರಿಯಸ್ ಸ್ಕೀಮ್ಸ್.
ಇಲ್ಲಿನೂ ಅಷ್ಟೇ ನಾಮಿನೇಷನ್ ಟು ವೇರಿಯಸ್ ಸ್ಕೀಮು. ನಾನು ಈ ಪೇಜ್ನ ಐ ಥಿಂಕ್ ಫಿಲ್ ಮಾಡಿಲ್ಲ ಅನ್ಸುತ್ತೆ. ಅಲ್ಲಿ ಹೋಗಿ ಫಿಲ್ ಮಾಡಿ ಕೇಳಿ ಮಾಡೋಣ ಏನಾದ್ರು ಅಂತ ಬಿಟ್ಟಿದ್ದೀನಿ ನಾನು. ನಿಮ್ಗೆ ಅರ್ಥ ಆಗಿದ್ರೆ ನೀವು ಅದನ್ನು ಫಿಲ್ ಮಾಡಿ. ಯಾವ ಪೇಜ್ ಆದರೂ ಆಗಲಿ ನಿಮಗೆ ಓಕೆ ಕ್ಲಾರಿಟಿ ಇದ್ದರೆ ಯು ಕ್ಯಾನ್ ಫಿಲ್ ಇಟ್. ನನಗೆ ಡೌಟ್ ಇದ್ದಿದ್ದನ್ನೆಲ್ಲ ನಾನು ಬಿಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟ್ ಇದು ಫಾರ್ EWSಗೆ ಇನ್ಕಮ್ ಆ್ಯಂಡ್ ಅಸೆಟ್ ಸರ್ಟಿಫಿಕೇಟ್ ಅವ್ರಿಗೆ ಇದು. ನೆಕ್ಸ್ಟ್ ಬಂದುಬಿಟ್ಟು ಡಿಕ್ಲರೇಷನ್ ಆಫ್ ದ ಕ್ಯಾಂಡಿಡೇಟ್ ಸಿಕ್ಕಿಂಗ್ ರಿಸರ್ವೇಷನ್ ಎಸ್ OBC, ಇದು OBC ಅವ್ರಿಗೆ. ನೆಕ್ಸ್ಟ್ ಇದೊಂದು ಸರ್ಟಿಫಿಕೇಟ್ ಇದೆ ನೋಡಿ, ಐಡೆಂಟಿಟಿ ಸರ್ಟಿಫಿಕೇಟ್. ಇದರಲ್ಲಿ ನಮ್ಮ ಫೋಟೋ ಅಂಟಿಸ್ಬೇಕು. ಇದ್ರ ಮೇಲೆ ಸಿಗ್ನೇಚರ್ ಆಫ್ ದ ಇಶ್ಯೂಯಿಂಗ್ ಅಥಾರಿಟಿ ಅಕ್ರಾಸ್ ದ ಫೋಟೋ. ಸೊ ಈ ಫೋಟೋ ಮೇಲೆ ಅವ್ರದ್ದು ಯಾರು ನಮಗೆ ಸೀಲು ಸೈನ್ ಹಾಕ್ತಿದ್ರಲ್ಲ ಅವ್ರದ್ದು ಸೈನು ಮತ್ತು ಸೀಲ್ ಹಾಕಿಸ್ಕೊಳ್ಳಿ. ಇಲ್ಲಿ ನಮ್ಮ ಹೆಸರು ಬರೀರಿ. ಐ ಹ್ಯಾವ್ ನೋನ್ ಇಲ್ಲಿ ನಮ್ಮ ಹೆಸರು, ಇಲ್ಲೇನಿದೆ ಪೇರೆಂಟ್ ಹೆಸರು, ಯಾವ ಇಯರಿಂದ ಯಾವ ಇಯರ್. ಅವ್ರು ಏನಾದರೂ ಅಕಸ್ಮಾತ್ ಮೆನ್ಷನ್ ಮಾಡಿಲ್ಲ ಅಂದರೆ ಡ್ಯಾಶ್ ಬಿಟ್ಟೇರಿ, ಏನೂ ಮಾಡೋಕ್ಕಾಗಲ್ಲಲ್ವ. ಇಲ್ಲಿ ನಮ್ಮ ಸಿಗ್ನೇಚರು ಮತ್ತು ಇಲ್ಲಿ ತಿರ್ಗಾ ಅವ್ರದ್ದು ತೊಗೋಬೇಕನ್ಸುತ್ತೆ ಸಿಗ್ನೇಚರ್ ಆ್ಯಂಡ್ ಇದು, ಮತ್ತು ಫೋಟೋ ಮೇಲೂ ಬೇಕು ಅಂತ ಹೇಳಿದ್ದಾರೆ. ಸೊ ಗೆಜೆಟೆಡ್ ಆಫೀಸರ್ ಆಗಿ ನಿಮ್ಗೆ ಗೊತ್ತಲ್ವ, ಗೆಜೆಟೆಡ್ ಆಫೀಸರ್ ಇರಬೇಕು, ಅಥವಾ ಸ್ಕೂಲ್ HM ಅಥವಾ ಕಾಲೇಜ್ HM ಆ ಥರ. MP MLA ಯಾರಾದರೂ ಗೊತ್ತಿದ್ರೆ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ MLA ಇಲ್ಲ ಅನ್ಸುತ್ತೆ, ಬರೀ MP. ಮತ್ತು ಮ್ಯಾಜಿಸ್ಟ್ರೇಟ್ಸ್, ತಹಸೀಲ್ದಾರು. ಸೊ ಈ ಥರದವ್ರ ಹತ್ರ ಸೈನ್ ತೊಗೋಬೇಕು ನಾವು. ನೆಕ್ಸ್ಟ್ ಬರುತ್ತೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ಇಲ್ಲಿ 3 ಸರ್ಟಿಫಿಕೇಟ್ ಇದೆ ನೋಡಿ, ಓಕೆನಾ. ಇದರಲ್ಲಿ ನಮ್ಮದು ಒಂದು ಲಾಸ್ಟ್ ಸ್ಟಡಿಡ್ ಕಾಲೇಜಿಂದ ಸೈನ್ ತೊಗೋಬೇಕು. ಇನ್ನು 2 ಗೆಜೆಟೆಡ್ ಆಫೀಸರ್ಸ್ ಲೈಕ್ ಯಾರಾದರೂ HM ಅಥವಾ ಹಂಗೆ ಯಾರಾದರೂ ನಿಮ್ಗೆ ಗೊತ್ತಿದ್ರೆ ಅವರಿಂದ ಸೈನ್ ತೊಗೊಳ್ಳಿ, ಸಿಗ್ನೇಚರ್ ವಿತ್ ಸೀಲ್. ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಬಂತು. ಸೊ ಮೆಡಿಕಲ್ ಸರ್ಟಿಫಿಕೇಟು ಇನ್ನೂ ಮಾಡಿಸಿಲ್ಲ ಅಂದರೆ ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಅದೇನು ಒಂದು ದಿನದಲ್ಲಿ ಮುಗಿತೆ, 1 ದಿನ ಅಥವಾ 2 ದಿನ. ನೀವು ಲೇಟಾಗಿ ಹೋದರೆ ಲೇಟಾಗುತ್ತೆ. ಸೊ ಬೇಗ ಹೋದರೆ ಬೇಗನೆ ಎಲ್ಲ ನೀವು ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ರಿಪೋರ್ಟ್ ಎಲ್ಲ ತೊಗೊಂಡು ಬೇಗ ಮೆಡಿಕಲ್ ಫಿಟ್ನೆಸ್ದು ಸರ್ಟಿಫಿಕೇಟ್ನ ತೊಗೋಬೋದು ನೀವು, ಓಕೆನಾ. ನೆಕ್ಸ್ಟ್ ಇನ್ನೊಂದು ಪೇಜ್ ಇದೆ, ಪ್ರೊಫಾರ್ಮಾ ಆಫ್ ರಿಪೋರ್ಟ್ ಟು ಬಿ ಆಬ್ಟೈನ್ಡ್ ಫ್ರಮ್ ಪ್ರೀವಿಯಸ್ ಎಂಪ್ಲಾಯರ್ಸ್. ಓಕೆ, ಅದು ಪ್ರೀವಿಯಸ್ ಎಂಪ್ಲಾಯರ್ಸ್ದಿದು, ಅದು ವರ್ಕ್ ಮಾಡ್ತಿರೋರಿಗೆ, ಪ್ರೀವಿಯಸ್ ಆಗಿ ಏನಾದರೂ ವರ್ಕ್ ಮಾಡ್ತಿದ್ರೆ ಅವ್ರಿಗೆ ರಿಲೇಟೆಡ್. ಅದು ನಮಗೇನಷ್ಟು ಬೇಕಾಗಿಲ್ಲ ಅನ್ಸುತ್ತೆ. ನೆಕ್ಸ್ಟ್ ಇಲ್ಲಿ ಏನೋ ಡಿಪೆಂಡೆಂಟ್ ನಂಬರ್ 1, 2, 3 ಅಂತ ಎಷ್ಟೊಂದು ಇದು ಪೇಜಸ್ ಇದೆ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದರೆ ಅವ್ರದ್ದು ಡೀಟೇಲ್ಸ್ನ ಇಲ್ಲಿ ಫರ್ನಿಷ್ ಮಾಡಬೇಕು, ಇಲ್ಲಾಂದರೆ ಬಿಡಿ ಅಷ್ಟೇ. ನಿಮ್ಮ ಮೇಲೆ ಯಾರು ಡಿಪೆಂಡ್ ಆಗಿಲ್ಲ ಅಂತಂದರೆ ಬರೆಯೋಕ್ಕೆ ಅವಶ್ಯಕತೆ ಇಲ್ಲ. ಅಪ್ಲಿಕೇಶನ್ ಫಾರ್ ಇಶ್ಯೂಯಿಂಗ್ ಸ್ಟಾಫ್ ಐಡೆಂಟಿಟಿ ಕಾರ್ಡ್, ಇದೆಲ್ಲ ಅವರೇ ಫಿಲ್ ಮಾಡ್ಕೊತಾರೆ. ನಾನು ಏನೋ ಫಿಲ್ ಮಾಡೋಕೆ ಹೋಗಲ್ಲ, ಬಿಟ್ಟಿದ್ದೀನಿ. ಇನ್ ಕೇಸ್ ಅವ್ರು ಫಿಲ್ ಮಾಡಿ ಅಂತ ಕೇಳಿದರೆ ಇಲ್ಲೇನಿಲ್ಲ, ನಮ್ಮ ಡೀಟೇಲ್ಸ್ ಎಲ್ಲ ಬರೀಬೋದು ಬೇಗ, ಏನೂ ಪ್ರಾಬ್ಲಮ್ ಇಲ್ಲ. ಐ ಥಿಂಕ್ ಮುಗೀತು ಅನಿಸುತ್ತೆ. ಓಕೆ, ಸಾರಿ. ಸೊ ಇದೊಂದು 57 ಪೇಜ್ ಇದೆ. ಏನಿಲ್ಲ ಜಾಸ್ತಿ ನಮಗೆ ಮಾಡಿಸ್ಕೊಳ್ಳೋದಿರೋದು ಮೆಡಿಕಲ್ ಸರ್ಟಿಫಿಕೇಟ್ ಒಂದು, ಬಾಂಡ್ ಒಂದು, ಪೊಲೀಸ್ ವೆರಿಫಿಕೇಷನ್ಗೊಂದು, ಈ 3 ನಾವು ಜಾಸ್ತಿ. ಆ್ಯಂಡ್ ಅದೇ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಒಂದು, ಇವಕ್ಕೆ ಸ್ವಲ್ಪ ಓಡಾಡೋದಿದೆ ಅಷ್ಟೇ. ಇನ್ನೆಲ್ಲ ಜಸ್ಟ್ ಫಿಲ್ ಮಾಡೋದೇ ಇದೆ. ಈ PDF ತೊಗೊಂಡು ಎಲ್ಲ ಫಿಲ್ ಮಾಡಿ ಕರೆಕ್ಟಾಗಿ ಆರ್ಡರಾಗಿ ಆರ್ಗನೈಸ್ ಮಾಡ್ಕೊಳ್ಳೋದಿದೆ ಅಷ್ಟೇ. ಈ ಪೇಜಲ್ಲಿ ಇನ್ನೇನೂ ಇಲ್ಲ. ಸೊ ನಮಗೆ ಇನ್ನೊಂದು PDF ಬಂದಿದೆಯಲ್ಲ, ಅದೇನಂದರೆ ಆಫರ್ ಆಫ್ ಅಪಾಯಿಂಟ್ಮೆಂಟ್, ಆಫರ್ ಲೆಟರ್ ಅಂತ ಇರೋದದು ಆಫರ್. ಓಕೆ, ಆಫರ್ ಲೆಟರ್ ಅಷ್ಟೇ. ಇದರಲ್ಲಿ ಡೇಟು, ಅಡ್ರೆಸ್ಸು. ಸೊ ನನಗೆ 24th ಡೇಟ್ ಇದೆ, ಮಾರ್ನಿಂಗ್ ಶಿಫ್ಟ್ ಇದೆ, 9 AM ರಿಪೋರ್ಟಿಂಗ್ ಟೈಮ್ ಇದೆ. ಸೊ ಬಳ್ಳಾರಿಲೇ ಇರೋದು ಅಷ್ಟೇ. ಇದೊಂದು 10 ಪೇಜಸ್ ಇದೆ. ಆ ಬಾಂಡ್ದೇನೇನು ಕೊಟ್ಟಿದ್ದಾರೆ. ಪೀರಿಯಡ್ ಆಫ್ ಪ್ರೊಬೇಷನ್ 2 ಇಯರ್ಸ್ ಇರುತ್ತೆ. ಓಕೆ, ಪೀರಿಯಡ್ ಆಫ್ ಪ್ರೊಬೇಷನ್ಗೆ 2 ಇಯರ್ಸ್ ಇದೆ. ನೆಕ್ಸ್ಟ್ ಬೇಸಿಕ್ ಸ್ಯಾಲ್ರಿ ಡೀಟೇಲ್ಸ್ ಇದೆ. ಬಾಂಡ್ ಇಂಡಿಮಿನಿಟಿ ಬಾಂಡ್ 500. ಪ್ರೊಫಿಷಿಯನ್ಸಿ ಇನ್ ಲೋಕಲ್ ಲ್ಯಾಂಗ್ವೇಜ್. ಓಕೆ, ಜಸ್ಟ್ ಇದು ಪಾಯಿಂಟ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಸಿಬಿಲ್ ಸ್ಕೋರ್ದು ಒಂದು ನೀವು ಪ್ರಿಂಟೌಟ್ ತೊಗೊಳ್ಬೇಕು. ಇದು ಜಸ್ಟ್ ಗೂಗಲಲ್ಲಿ ಹಾಕಿದರೆ ಅದನ್ನು ವೆಬ್ಸೈಟಲ್ಲಿ ಅದು ತೊಗೋಬೋದು. ಅದೊಂದು ಕ್ಯಾರಿ ಮಾಡಬೇಕು. 17th ಕ್ಯಾಂಡಿಡೇಟ್ಸ್ ಎಂಪ್ಲಾಯ್ಡ್ ಇನ್ ಅದರ್ ಆರ್ಗನೈಸೇಷನ್ಸ್ ಆರ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್. ಓಕೆ, ಇದು ರೆಸಿಗ್ನೇಷನ್ ಕೊಡಿ ಅಂತೇನೋ ಹಾಕಿದ್ದಾರೆ ಅಷ್ಟೇ. ಅದು 17th ಪಾಯಿಂಟಲ್ಲಿ. 18th ಪಾಯಿಂಟಲ್ಲಿ 6 ಪಾಸ್ಪೋರ್ಟ್ ಸೈಜ್ನ ಕ್ಯಾರಿ ಮಾಡಬೇಕಂತ ಹೇಳಿದರೆ ತೊಗೊಂಬನ್ನಿ. 6 ಅಂದರೆ 6 ತೊಗೊಂಬರ್ಬೇಡಿ, ಎಕ್ಸ್ಟ್ರಾನು ಕ್ಯಾರಿ ಮಾಡಿ. ಸೊ ಅಕೃತ ಹುಡುಗರು ಇಲ್ಲಿ ಫೋಟೋ ಹಿಂದ್ಗಡೆ ನೇಮು, ಡೇಟ್ ಆಫ್ ಬರ್ತು, ಬ್ಲಡ್ ಗ್ರೂಪು, ಫೋಟೋ ಹಿಂದ್ಗಡೆ ಮೆನ್ಷನ್ ಯುವರ್ ನೇಮ್, ಡೇಟ್ ಆಫ್ ಬರ್ತ್, ಬ್ಲಡ್ ಗ್ರೂಪ್ ಇನ್ ಬ್ಲಾಕ್ ಲೆಟರ್ಸ್ ಅಂತೆ. ರಿವರ್ಸ್ ಆಫ್ ಆಲ್ ದ ಫೋಟೋಗ್ರೂಪ್ಸ್. ಸೊ ಫೋಟೋ ಬ್ಯಾಕ್ ಸೈಡ್ ಮೆನ್ಷನ್ ಮಾಡಬೇಕಂತ ಹೇಳಿದ್ದಾರೆ. ಸೊ 19th ಒರಿಜಿನಲ್ ವಿತ್ 1 set ಆಫ್ ಅಟೆಸ್ಟೆಡ್ ಕಾಪೀಸ್ ವಿಲ್ ಬಿ ಕೆಪ್ಟ್ ಅಟ್ ಅವರ್ ಎಂಡ್ ಟಿಲ್ ದ ಡೇಟ್ ಆಫ್ ಕಂಪ್ಲೀಷನ್ ಆಫ್ ಪ್ರೊಬೇಷನ್ ಪೀರಿಯಡ್. ಓಕೆ, ಒರಿಜಿನಲ್ ವಿತ್ 1 set ಆಫ್ ಓಕೆ, ಒರಿಜಿನಲ್ಸ್ ಅವರೇ ಇಟ್ಕೊತಾರಾ?
ಒರಿಜಿನಲ್ಸ್ ಅವರೇ ಇಟ್ಕೊತಾರೆ ಮತ್ತು ಒಂದು ಸೆಟ್ ಆಫ್ ಎಲ್ಲದ್ರದ್ದು ಕಾಪಿ ಅಟೆಸ್ಟೆಡ್ ಕಾಪೀಸು ಅವರೇ ಇಟ್ಕೋತಾರಂತೆ. ಇಟ್ಕೊಂಡು ಅದೇನು ಮಾಡ್ತಾರೋ 20th. ಸೊ 20th. ಸೊ ಇವತ್ತು ಲಾಸ್ಟ್ ಡೇಟ್ ಇದೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಾವು ಅಟೆಂಡ್ ಆಗ್ತೀವಿ ಅಂತ ನೀವು ಅವ್ರಿಗೆ ರಿಪ್ಲೈ ಮಾಡಬೇಕು ಈ ಈ ಇದಕ್ಕೆ ಮೇಲ್ ಐ ಡಿಗೆ. ಸೊ ಇವತ್ತೇ ಲಾಸ್ಟ್ ಡೇಟ್ ಇದೆ. ಯಾರಾದರೂ ಮರ್ತಿದ್ರೆ ಬೇಗ ಮಾಡಿ. ಸೊ ನೆಕ್ಸ್ಟ್ ಅನೆಕ್ಷರ್ ಪಾರ್ಟ್ 1. ಓಕೆ, ಇದೆಲ್ಲ ಏನೇನು ಸಬ್ಮಿಟ್ ಮಾಡಬೇಕಂತ ಮತ್ತೆ ಒಂದು ಚೆಕ್ ಲಿಸ್ಟ್ ಥರ ಇದೆ. ಡಿಕ್ಲರೇಷನ್ ಟು ಬಿ ಸಬ್ಮಿಟೆಡು, ಅದೇ ಬಯೋಡೇಟಾ ಫಾರ್ಮು, ಅಟೆಸ್ಟೇಷನ್ ಫಾರ್ಮು, ಬಾಂಡು. ಓಕೆ, ಇದೆಲ್ಲ ನೋಡಿ ಅಕಾರ್ಡಿಂಗ್ ಟು ದಿಸ್ ಎಲ್ಲ ಆರ್ಗನೈಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಪಾರ್ಟ್ 2 ಅಲ್ಲಿ ಎಲ್ಲ ಅಗೇನ್ ಸೇಮ್ ಇದೆ. ಮತ್ತು ಒರಿಜಿನಲ್ಸು ಏನೇನು ಬೇಕೋ ಅದೆಲ್ಲ ಎತ್ತಿಟ್ಕೊಳ್ಳಿ. ಸಿಬಿಲ್ ಕಾರ್ಡು ಅದು ಪ್ರಿಂಟೌಟ್ ಕ್ಯಾರಿ ಮಾಡಬೇಕದು.